ಕಾಂಗ್ರೆಸ್ ಪಕ್ಷದ ಪರಮೋಚ್ಚ ನಾಯಕ ರಾಹುಲ್ ಗಾಂಧಿ ಅವರು ಮಹಿಳೆಯರ ಉದ್ಧಾರವೇ ನನ್ನ ಏಕೈಕ ಗುರಿ, ಮಹಿಳೆಯರಿಗೆ ಸಮಾನ ಸ್ಥಾನಮಾನ ಕಲ್ಪಿಸುವುದೇ ತನ್ನ ಬದುಕಿನ ಪರಮೋದ್ದೇಶ ಅಂತ ಬಿಂಬಿಸಿಕೊಂಡು ಬಂದರು. ಆದರೆ ಅವರದ್ದೇ ಸರ್ಕಾರದಲ್ಲಿ ಅವರು ಮಹಿಳೆಯರಿಗೆ ಕೊಟ್ಟ ಅವಕಾಶ ಎಷ್ಟು ಗೊತ್ತಾ? 0, ಕೇವಲ 0. ಸಂಸತ್ತಿನಲ್ಲಿ, ವಿಧಾನಸಭೆಗಳಲ್ಲಿ, ಸಚಿವ ಸಂಪುಟಗಳಲ್ಲಿ ಮತ್ತು ರಾಜಕೀಯ ಪಕ್ಷಗಳ ಒಳಗೆ ಮಹಿಳೆಯರ ಪ್ರಾತಿನಿಧ್ಯವನ್ನು ಹೆಚ್ಚಿಸಬೇಕು ಅಂತ ಸತತವಾಗಿ ಧ್ವನಿ ಎತ್ತುತ್ತಾ ಬಂದಿರುವವರು ರಾಹುಲ್ ಗಾಂಧಿ. ಅವರ ವಾದ ಕೇವಲ ಮಹಿಳೆಯರಿಗೆ ಸಮಾನ ಅವಕಾಶ ಕಲ್ಪಿಸಬೇಕು ಎನ್ನುವುದಷ್ಟೇ ಆಗಿಲ್ಲ, ಬದಲಾಗಿ ಪುರುಷರಿಗಿಂತಲೂ ಹೆಚ್ಚು ಅವಕಾಶಗಳನ್ನು ಮಹಿಳೆಯರಿಗೆ ನೀಡಬೇಕು ಮತ್ತು ಅದೇ ನನ್ನ ರಾಜಕೀಯ ತತ್ವ ಅಂತಲೂ ಅವರು ಹೇಳಿದ್ದಾರೆ. Women deserve equal space in every single sphere of life. In fact, I believe they deserve more than equal space in every single sphere of life. You be confident, you be brave, you be powerful exactly how you are, and we are there to fully support you. ಮಹಿಳೆಯರು ಕೇವಲ ಹೆಸರಿಗಷ್ಟೇ ಇರುವಂತಹ ಟೋಕನ್ ಪೊಸಿಷನ್ಸ್ಗಳನ್ನು, ಅಂದರೆ ಸಾಂಕೇತಿಕವಾಗಿ ಸಿಗುವಂತಹ ಸ್ಥಾನಗಳನ್ನು ಒಪ್ಪಿಕೊಳ್ಳಬಾರದು, ಬದಲಿಗೆ ತಮಗೆ ಸಿಗಬೇಕಾದಂತಹ ಹಕ್ಕುಗಳಿಗಾಗಿ ನೇರ ಹೋರಾಟವನ್ನು ನಡೆಸಬೇಕು ಅಂತ ಇದೇ ರಾಹುಲ್ ಗಾಂಧಿ ಕರೆ ಕೂಡ ಕೊಡ್ತಾರೆ. ಆ ಮೂಲಕ ಭಾರತದ ಪ್ಯಾಟ್ರಿಯಾರ್ಕಿ ಅಂದರೆ ಪುರುಷ ಪ್ರಧಾನ ವ್ಯವಸ್ಥೆಯನ್ನ ಕಿತ್ತೊಗೆಯಬೇಕು ಅಂತ ಅವರು ಕರೆ ಕೊಡ್ತಾರೆ. So a certain amount of freedom from this patriarchy, from the control that, sorry I'm a man and I'm saying this, but from the control, rigid control that India's men impose on their women is required if India has to really develop. ಹಾಗೆಯೇ ಪ್ರಸ್ತುತ ಭಾರತದ ರಾಜಕೀಯ ಮತ್ತು ಶಾಸನ ಸಭೆಗಳಲ್ಲಿ ಮಹಿಳೆಯರ ಪ್ರಾತಿನಿಧ್ಯ ಅತ್ಯಂತ ಕೆಳಮಟ್ಟದಲ್ಲಿದೆ. ಇದು ಪ್ರಜಾಪ್ರಭುತ್ವದ ಮೂಲ ಆಶಯವನ್ನೇ ಬುಡಮೇಲು ಮಾಡುತ್ತದೆ ಅನ್ನೋದು ಕೂಡ ಅವರ ವಾದ. ಒಟ್ಟಾರೆಯಾಗಿ ಹೇಳೋದಾದ್ರೆ ಮಹಿಳೆಯರಿಗೆ ಸೂಕ್ತ ಹಾಗೂ ನ್ಯಾಯಬದ್ಧ ಪ್ರಾತಿನಿಧ್ಯ ಕಲ್ಪಿಸುವ ಮುಖಾಂತರ ಈ ದೇಶದ ಪುರುಷ ಪ್ರಧಾನ ವ್ಯವಸ್ಥೆಯನ್ನ ನುಚ್ಚುನೂರು ಮಾಡುವಂಥದ್ದು ಮತ್ತು ಪ್ರಜಾಪ್ರಭುತ್ವವನ್ನು ಉಳಿಸುವುದೇ ರಾಹುಲ್ ಗಾಂಧಿಯವರ ಪ್ರಮುಖ ಗುರಿಯಾಗಿದೆ ಅನ್ನುವುದನ್ನು ಅವರ ಎಲ್ಲ ಹೇಳಿಕೆಗಳು, ವಾದಗಳು, ಹೋರಾಟಗಳು ಪುಷ್ಟೀಕರಿಸ್ತದೆ. ಆದರೆ ವಿಪರ್ಯಾಸ ಏನು ಗೊತ್ತಾ? ಇಂತಹ ಮಹಿಳೋದ್ಧಾರಕ ರಾಹುಲ್ ಗಾಂಧಿಯೇ ಖುದ್ದು ಆಯ್ಕೆ ಮಾಡಿದಂತಹ ಸಚಿವ ಸಂಪುಟದಲ್ಲಿ ಒಬ್ಬಳೇ ಒಬ್ಬ ಮಹಿಳೆಯೂ ಇಲ್ಲ. ಅವರೇ ವಿರೋಧಿಸಿದ ಪ್ಯಾಟ್ರಿಯಾರ್ಕಿ ಅವರದ್ದೇ ಸಚಿವ ಸಂಪುಟದಲ್ಲಿ ತುಂಬಿ ತುಳುಕ್ತಾ ಇದೆ. ಇತ್ತೀಚೆಗೆ ತಮ್ಮ ಸಚಿವ ಸಂಪುಟ ವಿಸ್ತರಣೆಯ ಅನುಮೋದನೆಯನ್ನು ಪಡೆಯುವುದಕ್ಕೆ ಕರ್ನಾಟಕದ ಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್, ಕಾಂಗ್ರೆಸ್ ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ರಾಜ್ಯದ 40ರಿಂದ 45 ಶಾಸಕರು ದೆಹಲಿಗೆ ತೆರಳಿ 2-3 ದಿನಗಳ ಕಾಲ ರಾಹುಲ್ ಗಾಂಧಿ ಅವರ ಮನೆ ಬಾಗಿಲು ಕಾದಿದ್ದು ನಿಮಗೂ ಕೂಡ ತಿಳಿದೇ ಇರಬಹುದು. ಜುಲೈ 30ರ ಸಂಜೆಯವರೆಗೂ ಕೂಡ ಕಾಯಿಸಿ ಸತಾಯಿಸಿದ ರಾಹುಲ್ ಗಾಂಧಿ ಅವರು ಕೊನೆಗೂ ಕರ್ನಾಟಕ ಸರ್ಕಾರದಲ್ಲಿ ಯಾರ್ಯಾರು ಮಂತ್ರಿಯಾಗಿ ಕಾರ್ಯನಿರ್ವಹಿಸಬೇಕು ಅನ್ನುವಂತಹ ಪಟ್ಟಿಯನ್ನು ಅಂತಿಮಗೊಳಿಸಿ ಅದನ್ನು ನಮ್ಮ ಮುಖ್ಯಮಂತ್ರಿಗಳ ಕೈಗೆ ಇಟ್ಟಿದರು. ವಿಷಯ ಏನು ಅಂದರೆ, ರಾಜಕೀಯ ಮತ್ತು ಶಾಸನ ಸಭೆಗಳಲ್ಲಿ ಮಹಿಳೆಯರಿಗೆ ಪುರುಷರಿಗಿಂತ ಹೆಚ್ಚು ಸ್ಥಾನಗಳನ್ನು ಕೊಡಬೇಕು, ಇಲ್ಲದಿದ್ದರೆ ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನೇ ಬುಡಮೇಲು ಮಾಡಿದ ಹಾಗೆ, ಮಹಿಳೆಯರಿಗೆ ಸಮಾನ ಸ್ಥಾನಮಾನಗಳನ್ನು ನೀಡದ ಭಾರತದ ಪುರುಷ ಪ್ರಧಾನ ವ್ಯವಸ್ಥೆಯನ್ನು ಕಿತ್ತು ಬಿಸಾಡಬೇಕು ಅಂತೆಲ್ಲ ಕರೆ ನೀಡುವ ರಾಹುಲ್ ಗಾಂಧಿ ಅವರು ತಾವೇ ಅಂತಿಮಗೊಳಿಸಿದ ಪಟ್ಟಿಯಲ್ಲಿ ಮಹಿಳೆಯರಿಗೆ ನೀಡಿದ ಸ್ಥಾನಗಳು ಮಾತ್ರ 0. ರಾಹುಲ್ ಗಾಂಧಿ ಅವರೇ ಘೋಷಿಸಿದ ಪ್ರಕಾರ ಭಾರತದ ಪುರುಷ ಪ್ರಧಾನ ವ್ಯವಸ್ಥೆಯನ್ನು ಕಿತ್ತೊಗಿಬೇಕಾದರೆ ಮುಖ್ಯಮಂತ್ರಿಗಳೂ ಸೇರಿದ ಹಾಗೆ ಕರ್ನಾಟಕದ ಒಟ್ಟು 34 ಜನ ಸಚಿವರಲ್ಲಿ ಕನಿಷ್ಠ 17 ಜನ ಮಹಿಳೆಯರಿರಬೇಕಿತ್ತು. ಆದರೆ ಅದೇ ರಾಹುಲ್ ಗಾಂಧಿ ಕರ್ನಾಟಕದ ಸಚಿವ ಸಂಪುಟದಲ್ಲಿ ಒಬ್ಬಳೇ ಒಬ್ಬ ಮಹಿಳೆಗೂ ಕೂಡ ಅವಕಾಶವನ್ನೇ ಕೊಟ್ಟಿಲ್ಲ. ಹಾಗಾದರೆ ರಾಹುಲ್ ಗಾಂಧಿಯವರು ಹೋರಾಟ ಮಾಡ್ತಾ ಇರೋದು ಯಾವ ಮಹಿಳೆಯರ ಪರವಾಗಿ? ಅಧಿಕಾರ ಕೊಡಬೇಕು ಅಂತ ಹೇಳ್ತಾ ಇರೋದು ಯಾವ ಮಹಿಳೆಯರಿಗೆ? ಶಾಸನ ಸಭೆಗಳಲ್ಲಿ ಮಹಿಳೆಯರಿಗೆ ಆದ್ಯತೆ ನೀಡಬೇಕು ಅಂತ ಹೇಳ್ತಾ ಇರೋದು ಯಾವ ಮಹಿಳೆಯರಿಗೆ? ಅದು ರಾಹುಲ್ ಗಾಂಧಿ ಪರಿವಾರದ ಮಹಿಳೆಯರಿಗೆ ಮಾತ್ರವಾ ಅಥವಾ ಇತರ ಮಹಿಳೆಯರಿಗೂ ಅನ್ವಯಿಸುತ್ತಾ?